ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತು ನಾನು ಸಿಂಪಲ್ ಆಗಿ ಟೇಸ್ಟಿಯಾಗಿ ಕಡಲೆಕಾಳು ಸಾಂಬಾರನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಸೆಟ್ ದೋಸೆಗೆ, ಇಡ್ಲಿಗೆ, ಪೂರಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ಮಸಾಲೆ ಸಹ ಅಷ್ಟೇ, ಎಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಬಿ ಕುಕ್ಕರ್ನಲ್ಲಿ 2 ವಿಸಿಲ್ ಬಂದರೆ ಸಾಕು, ಸಾಂಬಾರ್ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ತೋರಿಸಿದ ಮಸಾಲೆ ನೀವು ಮೊಳಕೆ ಕಟ್ಟಿದ ಹೆಸರು ಕಾಳು, ಹುರುಳಿಕಾಳು, ಅಲಸಂದೆ ಕಾಳು, ಅವರೆಕಾಳು ಎಲ್ಲದಕ್ಕೂ ಇದೇ ಮಸಾಲೆನ ಬಳಸ್ಕೊಂಡು ನೀವು ಸಾಂಬಾರು ಮಾಡ್ಕೊಳ್ಬೋದು. ಹಾಗಿದ್ರೆ ಈ ಕಡಲೆಕಾಳು ಸಾಂಬಾರು ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. 200 ಗ್ರಾಂ ಕಡಲೆಕಾಳು, 2 ಆಲೂಗಡ್ಡೆ, 4 ಬದನೆಕಾಯಿ, 4 ರಿಂದ 5 ಟೊಮಾಟೊ, ಅರ್ಧ ಹೋಳು ಹಸಿ ತೆಂಗಿನಕಾಯಿ, 3 ಈರುಳ್ಳಿ. ಮೊದಲಿಗೆ ನಾನು ರಾತ್ರಿನೇ ಕಡಲೆಕಾಳು ನೆನೆಸಿಟ್ಟಿದ್ದೆ. ನೀವು ರಾತ್ರಿ ಸಾಂಬಾರು ಮಾಡಬೇಕಂದ್ರೆ ಬೆಳಿಗ್ಗೆ ನೆನೆಸಿ, ಒಟ್ಟಿನಲ್ಲಿ 8 ಗಂಟೆ ನೆನೆಸಿದ್ರೆ ಸಾಕು, ಯಾವಾಗ ಬೇಕು ಆವಾಗ ಸಾಂಬಾರು ಮಾಡ್ಕೊಳ್ಬೋದು. ಕುಕ್ಕರಿಗೆ ಕಡಲೆಕಾಳು ಹಾಕಿ ಸ್ವಲ್ಪ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ 3 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಸೈಡ್ಗೆ ಇಡೋಣ. ಈಗ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕಟ್ ಮಾಡಿದ ತೆಂಗಿನಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕಟ್ ಮಾಡಿದ ಟೊಮೊಟೊ, ನಾನು ಇದರಲ್ಲಿ ಒಂದು ಉಳಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಕಟ್ ಮಾಡಿದ ಈರುಳ್ಳಿ, ಇದು ಸಹ ಅಷ್ಟೇ ಒಂದು ಉಳಿಸ್ಕೊತಾ ಇದ್ದೀನಿ. ನೋಡಿ, ಬೇಯಿಸ್ಕೊಂಡಿರೋದು ಕಡಲೆಕಾಳು 1 ಸ್ಪೂನ್ ಹಾಕ್ಕೊಳ್ಳಿ. ಕೆಲವೊಬ್ರು ಇಲ್ಲಿ ಹುರ್ಗಡ್ಲೆ ಸಹ ಹಾಕ್ತಾರೆ. ಹುರ್ಗಡ್ಲೆ ಹಾಕೋದ್ರಿಂದ ನನಗೆ ಅಷ್ಟು ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ ಪರ್ಸ್ನಲಿ, ಹಾಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ. ಹಾಗೆ ನೆನೆಸಿಟ್ಟಿರೋ ಹುಣಸೆ ಹಣ್ಣು ಹಾಕಿ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಕುಕ್ಕರ್ ಬಿಸಿಗಿಟ್ಟು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಜೀರಿಗೆ, ಕಟ್ ಮಾಡಿದ ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಸ್ಪೂನ್ ಇಂಗು, ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ. ಹಾಗೆ ಕಟ್ ಮಾಡಿದ ಈರುಳ್ಳಿ, ಟೊಮಾಟೊ, ಆಲೂಗಡ್ಡೆ, ನೋಡಿ ಬದನೆಕಾಯಿ ಸಹ ಹಾಕ್ಕೊಳ್ಳಿ. ಬದನೆಕಾಯಿ ಹಾಕೋದ್ರಿಂದ ಈ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ, ಇದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಉತ್ಸಾಹ ಬರುತ್ತೆ. ನೋಡಿ, 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನ್ ಅರಿಶಿಣ, 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಸಾಂಬಾರ್ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆರ್ಚಿ ಸಾಂಬಾರ್ ಪುಡಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ನೋಡಿ ಆ ಸಾಂಬಾರ್ ಪೌಡರು. ಮೊದಲೇ ರುಬ್ಬಿಟ್ಕೊಂಡಿರೋ ನಾವು ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ಳಿ ಚೆನ್ನಾಗಿ. ಹಾಗೆ ಬೇಯಿಸಿರುವ ಕಡಲೆಕಾಳು ನೀರು ಸಮೇತನೇ ಹಾಕ್ಕೊಂಬಿಡಿ. ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇವಾಗೆ ಉಪ್ಪು ಖಾರ ಸಹ ನೋಡ್ಕೋಬೋದು. ಅದೇ ಮಿಕ್ಸಿಗೆ ನೀರು ಹಾಕಿ ಸ್ವಲ್ಪ ನಾನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ. ನೋಡಿ, ಇಷ್ಟಿದ್ರೆ ಸಾಕು, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳಿ, ಸಾಕು, ಸಾಂಬಾರು ರೆಡಿ. ಹಾಗೆ ನೋಡಿ, ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಅನ್ನ ಸ್ವಲ್ಪ ಇರುತ್ತೆ, ಸಾಂಬಾರು ಪ್ಲೇಟ್ ತುಂಬ ಇರುತ್ತೆ, ಹಾಗೆ ಬ್ಯಾಟಿಂಗ್ ಮಾಡ್ತಾರೆ. ನಿಮ್ಮ ಮನೇಲಿ ಅನ್ನ ಜಾಸ್ತಿ ಇರುತ್ತಾ ಸಾಂಬಾರು ಜಾಸ್ತಿ ಇರುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಸಿಂಪಲ್ ಆಗಿ ನಾನು ತೋರಿಸಿದ ಮೆಥಡಲ್ಲಿ ಮಾಡಿ. ಈ ಸಾಂಬಾರಂತೂ ಬ್ಯಾಚುಲರ್ಗೆ ತುಂಬ ಯೂಸ್ಫುಲ್. ಬೆಳಿಗ್ಗೆ ಒಂದ್ಸಲ ಮಾಡಿದರೆ ಆಯಿತು. ಅವರು ಅನ್ನಕ್ಕೂ ಮುದ್ದೆ ತಿನ್ನೋರಾಗಿದ್ದರೆ ಮುದ್ದೆಗೂ ಚಪಾತಿಗೂ ಚೆನ್ನಾಗಿರುತ್ತೆ. ಟೈಮ್ ಕೂಡ ನಿಮಗೆ ಸೇವ್ ಆಗುತ್ತೆ.
ಈ ಸಾಂಬಾರ್ ನಮ್ಮ ಆಂಟಿ ರೇಖಾ ಅಂತ ಅವರಿಗೆ ತುಂಬಾನೇ ಇಷ್ಟ. ಅವರು ಸಹ ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ. ಹಾಗೆ ಅವ್ರ ಹಸ್ಬೆಂಡು ಅಂದ್ರೆ ನಮ್ಮ ಅಂಕಲು ಅವರು ಸಹ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಅವರು ಡಾಕ್ಟ್ರು. ಆದರೂ ಬಿಡು ಮಾಡಿಕೊಂಡು ನನ್ನ ವಿಡಿಯೋಸ್ ಎಲ್ಲಾನು ನೋಡಿ ಕಮೆಂಟ್ ಸಹ ಹಾಕ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಲೈಕ್, ಸಬ್ಸ್ಕ್ರೈಬ್ and don't forget to click on bell icon. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.